ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಮೀನಾ ಹೇಳಿದ್ಲು ಅನ್ನೋ ಕಾರಣಕ್ಕೆ ಗಿರೀಶ್ ಅವರು ವೀಣಾ ಹಾಗೆ ಪ್ರಿಯಾನೇ ಮನೆಯಿಂದ ಹೊರಗಡೆ ಹಾಕ್ಬಿಟ್ರು. ಏನಪ್ಪ ಆಯಿತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಲ್ಲಭ ಆ ಹೊರಗಡೆ ಇರೋದು ನಿಜಕ್ಕೂ ಯಾರಿಗೂ ಕೂಡ ಸಹಿಸೋಕ್ಕಾಗ್ತಿಲ್ಲ. ಅಪ್ಪ ಅಮ್ಮ ಎಲ್ಲರೂ ಕೂಡ ತುಂಬ ಅಂದರೆ ತುಂಬ ನೋವಲ್ಲಿದ್ದಾರೆ, ಬೇಜಾರಲ್ಲಿದ್ದಾರೆ. ಆದರೆ ಇಲ್ಲಿ ವಲ್ಲಭ ಹೊರಗಡೆ ಟೆಂಟಲ್ಲಿ ಮಲಗಿರೋದನ್ನು ನೋಡಿದಂಥ ಅಮ್ಮಗೆ ವಲ್ಲಭ ತನಗೋಸ್ಕರ ಎಷ್ಟೆಲ್ಲ ಮಾಡಿದಾನೆ ಅನ್ನೋದು ಎಲ್ಲವೂ ಕೂಡ ನೆನಪಾಗುತ್ತೆ. ಮದುವೆ ಆಗಿ ಬಂದಾನಗಿಂದ ಇಲ್ಲಿವರೆಗೂ ಕೂಡ ಪ್ರತಿ ಬಾರಿ ನನ್ನನ್ನು ಸೇವ್ ಮಾಡಿದ್ದಾನೆ, ಎಲ್ಲ ಪ್ರಾಬ್ಲಮ್ಸಿಂದ ಆಚೆ ತಗೊಂಡು ಬಂದಿದ್ದಾನೆ. ಇಂಥ ವಲ್ಲಭ ಈ ರೀತಿ ಚಳಿಯಲ್ಲಿ ನಡ್ಗೋದು ನನಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ. ವಲ್ಲಭ ಎಷ್ಟು ಕಷ್ಟಪಡ್ತಿದ್ದಾನೋ ಅಲ್ಲಿ ಅಂತ ಅಂದ್ಕೊಂಡಿದ್ದೆ. ಚಾಪೆ ದಿಂಬು ಬೆಡ್ಶೀಟ್ ಎಲ್ಲವನ್ನ ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಮುಂದಾಗ್ತಾಳೆ. ಆಗ ಇಲ್ಲಿ ನಂದವರು ಅಮ್ಮನ ನೋಡಿದ್ದೆ ಜೋರಾಗಿ ಮಾತನಾಡೋಕೆ ಶುರು ಮಾಡ್ತಾರೆ. ಗಿರೀಶ್ ಅವರು ಕೂಡ ಅಲ್ಲಿಗೆ ಬರ್ತಾರೆ. ಏನಿದಲ್ಲ ಗಿರೀಶ, ಹೊರಗಡೆ ಅವನು ಮಲ್ಕೊಂಡಿದ್ದಾನೆ, ಚಳಿಯಲ್ಲಿ ನಡಕ್ತಿದ್ದಾನೆ ಅಂತ ಈ ರೀತಿಯೆಲ್ಲ ಚಾಪೆ ದಿಂಬು ಬೆಡ್ಶೀಟಿನ ಯಾರು ತಗೊಂಡು ಹೋಗು ಅಂತ ಹೇಳಿದ್ದು ಅಂದಾಗ ಮಾವ ಹೇಳ್ತಿರುವ ಹಾಗೆ ವಲ್ಲಭ ನಡಕ್ತಿದ್ದ ಅದಕ್ಕೋಸ್ಕರ ತಗೊಂಡು ಹೋಗ್ತಿದ್ದೆ ಅಂತ ಹೇಳಿ ಅಮ್ಮು ಹೇಳಿದಾಗ, ಹಾಗಿದ್ರೆ ತಗೊಂಡು ಹೋಗೋರು ಕೂಡ ಮತ್ತೆ ವಾಪಸ್ ಇಲ್ಲಿಗೆ ಬರಬೇಕಾಗಿಲ್ಲ, ಅವಳನ್ನು ಕೂಡ ಅಲ್ಲೇ ಇತ್ಕೊಳ್ಳೋಕೆ ಹೇಳು ಅಂತ ನಂದವರು ಖಡಕ್ಕಾಗಿ ಹೇಳ್ಬಿಡ್ತಾರೆ. ಈ ಕಡೆ ಗಿರೀಶ್ ಅವರು ನಂದವ್ರಿಗೆ ಅರ್ಥ ಮಾಡಿಸೋಕೆ ನೋಡ್ತಾರೆ. ರೀ ಪಾಪ ಚಳಿಯಲ್ಲಿ ನಡಕ್ತಿದ್ದಾನೆ, ಅದಕ್ಕೇನೆ ತಗೊಂಡು ಹೋಗ್ತಿದ್ದಾಳೆ ಅಂದಾಗ ನೀನು ಸುಮ್ಮನಿರ್ತೀಯ ಗಿರೀಶ, ಇದೇ ರೀತಿ ನೀವು ಮಾಡೋದ್ರಿಂದಾನೆ ಅವ್ನು ಮಾಡ್ತಿರೋ ತಪ್ಪು ಅವನಿಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ದೆ ಸಿಡಿದು ಅಲ್ಲಿಂದ ಹೊರಟು ಬಿಡ್ತಾರೆ. ನಂತರ ಅತ್ತೆ ನಾನು ಬೇಕು ಅಂತ ತಗೊಂಡು ಹೋಗ್ತಿರ್ಲಿಲ್ಲ ಅಂತ ಇಲ್ಲಿ ಮಾವ ಕಿಟಕಿಯಲ್ಲಿ ನಿಂತ್ಕೊಂಡು ವಲ್ಲಭನ್ನೇ ನೋಡ್ತಿದ್ರು. ಚಳಿಯಲ್ಲಿ ನಡಕ್ತಿರೋದನ್ನ ನೋಡಿ ತುಂಬ ಅಂದರೆ ತುಂಬ ಬೇಜಾರು ಮಾಡ್ಕೊಂಡಿದ್ರು. ಅದೇ ಕಾರಣಕ್ಕೆ ನಾನು ತಗೊಂಡು ಹೋಗ್ತಾ ಇದ್ದೆ ಅತ್ತೆ ಅಂದಾಗ ನನಗೆ ಇದೇ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಈ ಅಪ್ಪ ಮಗಳು ಜಗಳದಲ್ಲಿ ನಾನು ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇಲ್ಲಿ ಅಪ್ಪನೂ ಸಂಕಟ ಪಡ್ತಾರೆ, ಮಗನೂ ಸಂಕಟ ಪಡ್ತಿರ್ತಾರೆ, ಆದರೆ ಇಬ್ರು ಸೋಲೋದಿಲ್ಲ. ಇಲ್ಲಿ ಇವರು ಅವನು ಪಾಠ ಕಲೀಲಿ ಅಂತ, ಅಲ್ಲಿ ಅವನು ಅಪ್ಪ ಕರೆಯೋ ತನಕ ಬರಲ್ಲ ಅಂತ ಇವರಿಬ್ರು ಮಧ್ಯೆ ಸಿಕ್ಕಾಕೊಂಡು ನಾನು ಸಂಕಟ ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿ ಗಿರೀಶ್ ಅವ್ರು ಕೂಡ ತುಂಬ ಬೇಜಾರು ಮಾಡಿಕೊಂಡು ಹೋಗ್ತಾರೆ. ನಂತರ ಇಲ್ಲಿ ಅಮ್ಮು ಏನು ಮಾಡಲಿ ವಲ್ಲಭ, ನೀನು ಅಷ್ಟು ಚಳಿಯಲ್ಲಿ ನಡಕ್ತಾ ಇದೆಯಾ, ಆದರೆ ಮಾವ ನೋಡಿದ್ರೆ ತೆಗೆದುಕೊಂಡು ಹೋಗಲೇಬಾರ್ದು ಅಂತ ಹೇಳಿದ್ದಾರೆ. ಏನು ಮಾಡಲಿ ನಾನು, ಆದರೆ ನೀನು ಚಳಿಯಲ್ಲಿ ನಡುಕ್ತಿರೋದನ್ನು ನೋಡೋಕ್ಕಾಗ್ತಿಲ್ಲ ಅಂತ ಹೇಳಿ ಹೊರಗಡೆ ಬರ್ತಾಳೆ ಅಮ್ಮು ಹೊರಗಡೆ ಬಂದಿದ್ದೆ ಇಲ್ಲಿ ವಲ್ಲಭನ ಒಂದು ಟೆಂಟ್ ಹತ್ರಕ್ಕೆ ಹೋಗ್ತಾಳೆ. ವಲ್ಲಭ ಚಳಿಯಲ್ಲಿ ನಡ್ಕೋದನ್ನ ನೋಡಿದಂಥ ಅಮ್ಮು ತನ್ನ ಒಂದು ವೇಲನ್ನೇ ಅವನಿಗೆ ಒದಿಸ್ತಾರೆ. ನಂತರ ದಿಂಬಿಲ್ದೆ ಮಲ್ಗೋದು ಕಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ದೆ ತನ್ನ ಮಡಿಲಲ್ಲಿ ಅವನನ್ನು ಮಲಗಿಸ್ಕೋತಾಳೆ. ನಿಜಕ್ಕೂ ಇಲ್ಲಿ ಒಂದು ತಾಯಿ ಮಗುವನ್ನು ಹೇಗೆ ನೋಡ್ಕೋತಾರೆ, ಜೋಪಾನ ಮಾಡ್ತಾರೋ ಅದೇ ರೀತಿಯಲ್ಲಿ ಇಲ್ಲಿ ಜೋಪಾನ ಮಾಡ್ತಿದ್ದಾಳೆ ಅಮ್ಮು ಅಂತ ಹೇಳ್ಬೋದು. ಆ ಒಂದು ನಿದ್ರೆಯಲ್ಲೂ ಕೂಡ ವಲ್ಲಭ ಅಮ್ಮು ಏನು ತಪ್ಪು ಮಾಡಿಲ್ಲ ಅಂತಾನೆ ಕನ್ವರ್ಸ್ತಿದ್ದಾರೆ. ಅದನ್ನು ನೋಡಿದಂಥ ಅಮ್ಮುಗೆ ನಿಜಕ್ಕೂ ಕೂಡ ತುಂಬಾ ಖುಷಿ ಆಗ್ತದೆ. ತನ್ನ ವಲ್ಲಭ ತನ್ನನ್ನು ಎಷ್ಟು ಜೋಪಾನ ಮಾಡ್ತಿದ್ದಾನೆ, ಕಾಪಾಡ್ಕೋತಿದ್ದಾನೆ ಅಂತ ಹೇಳಿ. ತದನಂತರ ಇಲ್ಲಿ ಮನೆ ಒಳಗಡೆ ಅಮ್ಮು ಬರ್ತಿದ್ದಾಗನೇ ಇಲ್ಲಿ ಪ್ರಿಯಾ, ಯಾಕೆ ಅಮ್ಮು ಈ ರೀತಿಯಾಗಿ ಪದೇ ಪದೇ ಮಾಡ್ತೀಯ, ನೀನು ಮಾವಂಗೆ ಬೇಜಾರು ಆಗಲ್ವಾ, ನೀನು ಯಾಕೆ ಬೆಡ್ಶೀಟ್ ಎಲ್ಲ ತಗೊಂಡು ಹೋಗ್ಬೇಕು ಅಂತ ಕೇಳ್ತಿದ್ರೆ ಈ ಕಡೆ ಮೀನಾ ಪಾಪ ಅವಳು ಕೂಡ ಏನ್ ಮಾಡ್ತಾಳೆ, ಅವಳು ತುಂಬಾ ಬೇಜಾರಾಗಿರತ್ತೆ ವಲ್ಲಭ ಆ ರೀತಿ ಮಲಗಿರೋದು, ಅದಕ್ಕೆ ತಗೊಂಡು ಹೋಗ್ತಿರ್ತಾರೆ ಅಂತ ಹೇಳ್ತಾರೆ. ಈ ಕಡೆ ವೀಣಾ ಅವರು ಏನೇ ಮಾತಾಡ್ತಿದ್ಯಾ ಪ್ರಿಯಾ, ನೀನು ಅವ್ರಿಬ್ರದ್ದು ಲವ್ ಮ್ಯಾರೇಜ್ ಕಣೆ, ಅವ್ರಿಗೆ ಅರ್ಥ ಆಗತ್ತೆ ಸಂಕಟ ಏನು ಅಂತ. ಪಾಪ ಅವನಿಗೋಸ್ಕರ ಅವಳು ಓಡ್ ಹೋಗಿ ಮದುವೆ ಆಗಿದ್ದಾಳೆ, ನೀನು ನೋಡಿದ್ರೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಲ್ಲ, ನಿನಗೆಲ್ಲ ಅರ್ಥ ಆಗುತ್ತೆ, ನೀನು ಅರೇಂಜ್ ಮ್ಯಾರೇಜ್ ಆಗಿರೋದು, ನೀನು ಸುಮ್ಮನೆ ಇರುವವ್ರು ಏನೋ ಮಾತಾಡ್ಕೋತಾರೆ ಅಂತ ಹೇಳಿ ಇಲ್ಲಿ ವೀಣಾ ಅವರು ಪ್ರಿಯಾನ ಸುಮ್ಮನಿರಿಸ್ತಾರೆ. ನಂತರ ಇಲ್ಲಿ ಗಿರೀಶ್ ಅವರು ತುಂಬಾ ಅಂದ್ರೆ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ. ಆಗ ಮೀನಾ ಬಂದಿದೆ, ಅತ್ತೆ ಬೇಜಾರು ಮಾಡ್ಕೋಬೇಡಿ ಅತ್ತೆ, ವಲ್ಲಭ ಖಂಡಿತ ವಾಪಸ್ ಮನೆಗೆ ಬಂದೇ ಬರ್ತಾನೆ ಅಂತ. ಏನು ಬರ್ತಾನೋ ಏನೋ, ಇನ್ನು ಎಷ್ಟು ದಿನ ಆಗುತ್ತೋ, ಎಷ್ಟು ದಿನ ಈ ಸಂಕಟ ಅನುಭವಿಸ್ಬೇಕು. ನಿನ್ನೇನೋ ನೀವೆಲ್ಲ ಊಟ ತಗೊಂಡು ಹೋಗ್ಕೊಟ್ರಿ, ಆದರೆ ಪ್ರತಿದಿನ ನಿಜಕ್ಕೂ ಇದನ್ನೆಲ್ಲ ನನ್ನಿಂದ ನೋಡೋಕೆ ಆಗ್ತಿಲ್ಲ. ಅಪ್ಪ ಮಗಳು ನಡುವೆ ಯಾಕೆ ಪದೇ ಪದೇ ಈ ರೀತಿ ಆಗುತ್ತೆ, ಇಬ್ರನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ಆದರೂ ಕೂಡ ತೋರಿಸ್ಕೊಳ್ದೆ ಈ ರೀತಿ ಕಿತ್ತಾಡ್ತಾರೆ, ಏನು ಮಾಡ್ಕೊಂಡು ಸಾಯ್ಲಿ ನಾನು ಅಂತ ಗಿರೀಶ್ ಅವರು ತುಂಬ ಬೇಜಾರು ಮಾಡ್ಕೋತಾರೆ. ಆಗ ಇಲ್ಲಿ ಮೀನಾ, ಅಯ್ಯೋ ಅತ್ತೆ ನೀವು ಯಾಕೆ ಬೇಜಾರು ಮಾಡ್ಕೋತಿದ್ರ, ಲಾಸ್ಟ್ ಟೈಮ್ ಕೂಡ ಇದೇ ರೀತಿ ಆಗಿತ್ತಲ್ವಾ, ಆಮೇಲೆ ನಾನು ವಲ್ಲಭನ ಮನೆ ಕರ್ಕೊಂಡು ಬಂದೆ, ಆಮೇಲೆ ಮಾವ ಒಪ್ಕೊಂಡ್ರಲ್ವಾ ಅಂದಾಗ ಪದೇ ಪದೇ ಅದೇ ರೀತಿ ಆಗಲ್ಲ ಅಲ್ವಾ, ಆ ಸಿಚುವೇಶನ್ನೇ ಬೇರೆ ಈ ಸಿಚುವೇಶನ್ನೇ ಬೇರೆ ಅಲ್ವಾ ಮೀನಾ ಅಂತ ಹೇಳಿ ಗಿರೀಶ್ ಅವರು ಹೇಳ್ತಾರೆ. ಹೌದು ಅತ್ತೆ ಅದೇನೋ ಇರ್ಬೋದು, ಆದರೆ ಇವಾಗ ನಾನು ಕರ್ಕೊಂಡು ಬರೋದಲ್ಲ, ಮಾವನೇ ಕರ್ಕೊಂಡು ಬಂದರೆ ಹೆಂಗಿರುತ್ತೆ ಅತ್ತೆ, ಆವಾಗ ಖಂಡಿತ ಏನೇ ಪ್ರಾಬ್ಲಮ್ ಆಗಲ್ಲ ಅಲ್ವಾ, ನನಗೆ ಅದಕ್ಕೊಂದು ಪ್ಲಾನ್ ಇದೆ ಅಂತ ಮೀನಾ ಹೇಳಿದಾಗ, ಏನೇ ಪ್ಲಾನ್ ನಿಂದು ಅಂದಾಗ ನನ್ನ ಪ್ಲಾನ್ ನಿಮಗೆ ಹೇಳಬೇಕು ಅಂದರೆ ಮೊದಲು ನಿಮ್ಮ
ಸೊಸೆಯ ಪ್ರಿಯಾಳನ್ನ ನೀವು ಇಲ್ಲಿಂದ ಕಳಿಸ್ಬೇಕು. ಅವರಿದ್ರೆ ಖಂಡಿತ ನಮ್ಮ ಪ್ಲಾನ್ ವರ್ಕೌಟ್ ಆಗಲ್ಲ, ನಮ್ಮ ಪ್ಲಾನನ್ನು ಹೇಳೋಕ್ಕಾಗಲ್ಲ, ಡಿಸ್ಕಸ್ ಕೂಡ ಮಾಡೋಕ್ಕಾಗಲ್ಲ. ಯಾಕಂದರೆ ಮಾವಂಗೆ ಇಟ್ಕೊಟ್ಬಿಡ್ತಾರತ್ತೆ. ಅರ್ಥ ಮಾಡ್ಕೊಳ್ಳಿ, ಆ ಪ್ರಿಯಾ ಅವರು ಇಲ್ಲಿಂದ ಹೋದರೆ ಮಾತ್ರನೇ ನಮ್ಮ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಾಗೋದು. ಅವರಿದ್ರೆ ಖಂಡಿತ ನಾವು ಯಾವುದೇ ರೀತಿ ಪ್ಲ್ಯಾನ್ ಮಾಡೋಕ್ಕಾಗಲ್ಲ ಅಂತ. ಹೌದು ಕಣ, ನೀನು ಹೇಳ್ತಿರೋದು ನಿಜ ಮೀನಾ. ಇರು, ಏನು ಮಾಡೋದು ಅಂತ ಯೋಚನೆ ಮಾಡೋಣ ಅಂದ್ಕೊಂಡಿದ್ದೆ. ನೋಡು ಮೀನಾ, ನೀನು ಈ ರೀತಿಯೆಲ್ಲ ಪ್ಲ್ಯಾನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ, ನೀನೇ ಇದಕ್ಕೂ ಒಂದು ಐಡಿಯಾ ಹೇಳ್ಬಿಡ, ನನಗೇನೂ ಕೂಡ ಗೊತ್ತಾಗೋದಿಲ್ಲ ಕಣೆ ಅಂತ ಹೇಳಿ ಇಲ್ಲಿ ಗಿರೀಶ್ ಅವರು ಮೀನಾ ಹತ್ರ ಕೇಳ್ಕೊತಾರ. ಅದಕ್ಕೆ ಇಲ್ಲಿ ಮೀನಾ ತಲೆ ಓಡಿಸಿದೆ. ನೋಡಿ ಆತ, ನಿಮ್ಮ ಸೊಸೆಯನ್ನು ನೀವು ಮಾಧವ್ ಅವ್ರಿಗೆ ಊಟ ಕೊಡಬೇಕು ಅಂತ ಕಳಿಸ್ಬಿಡಿ, ಆ ಟೈಮಲ್ಲಿ ನಾವು ಸಖತ್ತಾಗಿ ಪ್ಲ್ಯಾನ್ ಮಾಡ್ಕೋಬಹುದು ಅಂತ ಹೇಳಿದಾಗ ಸರಿ ಆಯಿತು, ಹಾಗೆ ಮಾಡ್ತೀನಿ ಅಂತ ಹೇಳಿದೆ. ಪ್ರಿಯಾ, ಏನಮ್ಮ ಮಾಡ್ತಿದ್ಯಾ, ಸುಮ್ಮನೆ ಇದೆಯಲ್ಲ, ನೀನು ಹೋಗೋ ಟೈಮ್ ಆಯ್ತಲ್ಲ ಅಂತ ಹೇಳ್ತಾರೆ. ಎಲ್ಲಿಗೆ ಹೋಗಬೇಕು ಅತ್ತೆ ನಾನು ಅಂತ ಪ್ರಿಯಾ ಕೇಳಿದ್ದಕ್ಕೆ, ಅದೇ ಮಾಧವಂಗೆ ಊಟ ತೊಗೊಂಡು ಹೋಗಬೇಕಲ್ಲ, ಊಟ ತೊಗೊಂಡು ಹೋಗಮ್ಮ, ನಮ್ಮ ಮಾಧವ ನಿನ್ಗೋಸ್ಕರ ಕಾಯ್ತಿರ್ತಾನೆ ಅಂದಾಗ, ಅತ್ತೆ ನೀವು ಹೇಳ್ತಿದ್ರಾ ಇದನ್ನು ಅಂತ ಪ್ರಿಯಾ ಕೇಳಿದಕ್ಕೆ, ಹೌದು ಕಣೆ, ನಾನೇ ಹೇಳ್ತಿರೋದು, ನನ್ನ ಮಗ ನೀನು ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಬೇಕಲ್ವಾ, ಅಲ್ಲಿ ಊಟ ಬಡಿಸ್ಬೇಕಾದ್ರೆ, ಅವನು ಊಟ ತಿನ್ನಬೇಕಾದ್ರೆ ಒಂದಷ್ಟು ಸಮಯ ನೀವು ಕಳೀತೀರಾ ಅಲ್ವಾ, ಆಗ ನಿಮ್ಮ ಮನಸ್ಸಿನ ಮಾತನ್ನ ಹೇಳ್ಕೋಬಹುದು ಅಲ್ವಾ, ಅದೇ ಕಾರಣಕ್ಕೆ ಹೋಗಮ್ಮ, ನೀನು ತುಂಬ ನಿಧಾನವಾಗಿ ಹೋಗು, ನಿಧಾನವಾಗಿ ಬಡಿಸು, ಬೇಗ ಹೋಗು, ನಿಧಾನಕ್ಕೆ ಬಡಿಸು, ನಿಧಾನಕ್ಕೆ ಮಾತಾಡಿ, ಹಾಗೆ ನಿಧಾನಕ್ಕೆ ಬಾಮ, ಯಾವುದೇ ಕಾರಣಕ್ಕೂ ಅರ್ಜೆಂಟ್ ಮಾಡ್ಕೋಬೇಡ ಅಂತ ಹೇಳಿ ಪ್ರಿಯಾಗೆ ಗಿರೀಶ್ ಅವರು ಹೇಳ್ತಾರೆ. ಆದರೂ ಅತ್ತೆ ತುಂಬ ಕೆಲಸಗಳಿದೆ, ಇನ್ನೂ ಕೂಡ ಕೆಲಸ ಮಾಡಬೇಕು, ಅಡುಗೆ ಮಾಡಬೇಕು, ಪಾತ್ರೆ ತೊಳಿಬೇಕು, ಬಟ್ಟೆ ಒಣಗಾಕಬೇಕು ಅಂದಾಗ ಅದೇನೂ ಕೂಡ ನೀನು ಯೋಚನೆ ಮಾಡಬೇಡ, ನಾನಿದ್ದೇನಲ್ವ, ನಾನು ಎಲ್ಲ ನೋಡ್ಕೋತೀನಿ, ಆದರೆ ನೀನು ಮಾತ್ರ ಹೋಗಬೇಕು ಅಂತ ಹೇಳ್ತಾರೆ. ಸರಿ ಅತ್ತೆ, ನಾನು ಬಾಕ್ಸ್ಗೆ ಹಾಕೊಂಡು ಬಂದುಬಿಡ್ತೀನಿ ಅಂದಾಗ, ಅಯ್ಯೋ ನಾನು ಬೇಗ ಬೇಗ ಬಾಕ್ಸ್ಗೆ ಹಾಕೊಂಡು ಬಂದುಬಿಟ್ಟೆ, ನಿನ್ನನ್ನು ಬೇಗ ಬೇಗ ಕಳಿಸಿ ನಿಧಾನಕ್ಕೆ ಹೋಗಮ್ಮ ಅಂತ ಹೇಳೋದಕ್ಕೆ ಅಂತ ಹೇಳಿ ಗಿರೀಶ್ ಅವರು ಆ ಒಂದು ಕ್ಯಾರಿಯರನ್ನು ಕೂಡ ಕೊಡ್ತಾರೆ. ನಂತರ ಹೋಗಮ್ಮ ಅಂತ ಹೇಳಿ ಹೊರಗಡೆ ಕಳಿಸೇ ಬಿಡ್ತಾರೆ. ಅಷ್ಟರಲ್ಲಿ ಈ ಕಡೆ ಅದಕ್ಕೆ ಅಂತ ಹೇಳಿ ವೀಣಾ ಅವ್ರು ಬರ್ತಾರೆ. ಅಯ್ಯೋ, ನಾನು ಇವ್ರನ್ನ ಮರ್ತೇ ಬಿಟ್ನಲ್ಲಪ್ಪ, ಮಗಳನ್ನೇನೂ ಕಳಿಸ್ದೆ, ಇವ್ರನ್ನ ಏನು ಮಾಡಲಿ ಅಂದ್ಕೊಂಡಿದ್ದೆ. ಅಯ್ಯೋ ಬನ್ನಿ ಬಿಗ್ರೆ, ನೀವು ಪ್ರಿಯಾ ನಿಮ್ಮಮ್ಮನೂ ಕೂಡ ಕರ್ಕೊಂಡು ಹೋಗಿ ಅಂತ ಅವರನ್ನು ಕೂಡ ಹೊರಗಡೆ ಹಾಕಿ ಕರ್ಕೊಂಡು ಹೋಗು ಅಂತಾರೆ. ಎಲ್ಲಿಗೆ ಅದಕ್ಕೆ ಅಂದಾಗ, ಅದು ನನ್ನ ಮಗನಿಗೆ ಊಟ ತಗೊಂಡು ಹೋಗ್ತಿದ್ದಾಳೆ ಪ್ರಿಯಾ, ನೀವು ಕೂಡ ಹೋಗಿ ಅಂದಾಗ, ಅಯ್ಯೋ ಅವರಿಬ್ರು ಹೋಗಿ ಬರಲಿ, ನಾನು ಯಾಕೆ ಹೋಗೋದು, ಚೆನ್ನಾಗಿರೋದಿಲ್ಲ ಅಂತ ವೀಣಾ ಅವ್ರು ಹೇಳ್ತಾರೆ. ಯಾರು ಹೇಳಿದ್ದು, ಈಗ ನನ್ನ ಮಗ ಮತ್ತು ಅವನ ಹೆಂಡತಿ ಜೊತೆ ಊಟ ಮಾಡ್ಬೇಕಾದ್ರೆ ನೋಡಿದವರು ತಪ್ಪು ತಿಳ್ಕೊಂಡ್ರೆ ಏನು ಮಾಡೋದು ಅಲ್ವಾ, ಅದಕ್ಕೆ ನೀವು ಹೋದರೆ ಅದರಲ್ಲಿ ಒಂದು ಘನತೆ ಗೌರವ ಎಲ್ಲ ಕೂಡ ಇರುತ್ತೆ, ನೀವು ಹೋಗಲೇಬೇಕು ಅಂತ ಹೇಳಿ ವೀಣಾವ್ರನ್ನು ಕೂಡ ಪ್ರಿಯಾ ಜೊತೆ ಮಾಡಿ ಕಳಿಸ್ಬಿಡ್ತಾರೆ. ನಂತರ ಇಲ್ಲಿ ಮೀನಾ ಸುಲಭವಾಗಿರುವ ಐಡಿಯಾವನ್ನು ಕೇಶವ ಗಿರೀಶ್ ಅವರು ಎಲ್ರಿಗೂ ಕೂಡ ತಿಳಿಸ್ತಾರೆ. ಐಡಿಯಾ ಅಂತೂ ಸಖತ್ತಾಗಿರುತ್ತೆ, ಇದು ವರ್ಕೌಟ್ ಆಗುತ್ತೆ, ಸಿಕ್ಕಿಬಿದ್ರೆ ಅಂದಾಗ ನಮ್ಮ ಒಂದು ಆಫೀಸಲ್ಲಿ ಬೀದಿ ನಾಟಕ ಮಾಡಿಸ್ತಿರ್ತೀವಿ, ಅದಕ್ಕೆ ಆರ್ಟಿಸ್ಟ್ ಇದ್ದಾರೆ, ಅವ್ರನ್ನ ಕರಿತೀನಿ, ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಅಂತ ಮೀನಾ ಹೇಳ್ತಾರೆ. ನಂತರ ಇಲ್ಲಿ ಗಿರೀಶ್ ಅವರು ದೇವಸ್ಥಾನಕ್ಕೆ ಹೋಗಬೇಕು ಕಣ್ರಿ, ಹೆಜ್ಜೆ ನಮಸ್ಕಾರ ಮಾಡಬೇಕಾಗಿದೆ, ಮಾಧವನ ಹರಕೆ ತೀರಿಸಬೇಕಾಗಿದೆ, ದಯವಿಟ್ಟು ಬನ್ನಿ ಅಂದಾಗ, ಈ ರೀತಿ ಆಲ್ ಆಫ್ ಎ ಸಡನ್ ಕರೆದ್ರೆ ಹೇಗೆ, ಇನ್ನೊಮ್ಮೆ ಈ ರೀತಿ ಕರಿಬಾರ್ದು ಅಂತ ಹೇಳಿ ನಂದವರು ಕೂಡ ಮನೆಗೆ ಬರ್ತಾರೆ. ಗಿರೀಶ್ ಅವರನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅದೇ ಒಂದು ಜಾಗದಲ್ಲಿ ಅಮ್ಮು ವಲ್ಲಭನ್ನ ಕರೆದಿದ್ದಾಳೆ. ಅಲ್ಲಿ ಯಾರೂ ಗಂಡ ಹೆಂಡತಿ ಬೀದಿಲಿ ಗಲಾಟೆ ಮಾಡ್ತಿದ್ದಾರೆ, ಗಂಡ ಹೆಂಡತಿನ ಹೊಡಿತಿದ್ದಾರೆ. ಏನು ಪ್ರಾಬ್ಲಮ್ ಆಯಿತು ಅಂದಾಗ, ಅಲ್ಲಿ ನೋಡು ವಲ್ಲಭ ಏನಾಗ್ತದೆ ಅಂತ ಹೇಳ್ತಿದ್ರೆ, ಅಲ್ಲಿ ಮೀನಾ ಮತ್ತು ಕೇಶವ ಬಚ್ಚಿಟ್ಟು ನೋಡ್ತಿದ್ದಾರೆ. ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಇರು ಅಂತ ಹೇಳಿದ್ದೆ. ಹೆಂಡತಿಗೆ ಹೊಳಿತಿರ್ತಕ್ಕಂಥ ಗಂಡನಿಗೆ ಸಖತ್ತಾಗಿ ಬುದ್ಧಿ ಹೇಳಿ ಸರಿಯಾಗಿ ಬುದ್ಧಿ ಕಲಿಸ್ತಾನೆ ವಲ್ಲಭ. ಇದನ್ನು ನೋಡಿದಂಥ ನಂದ ಅವ್ರಿಗೆ ನನ್ನ ಮಗ ಅನ್ನೋ ಹೆಮ್ಮೆ ಬರ್ತದೆ. ಹಾಗಿದ್ರೆ ಏನಾಗುತ್ತೆ ಮುಂದೆ, ಇಲ್ಲಿ ಪ್ರಿಯಾ ಮತ್ತು ವೀಣಾ ಅವರು ಮನೆಗೆ ವಾಪಸ್ ಆಗೋಷ್ಟರಲ್ಲಿ ವಲ್ಲಭ ಮನೆಗೆ ಹೆಂಚಿ ಕೊಟ್ಟಿರ್ತಾನೆ ಅನ್ನೋದನ್ನು ಕಾದು ನೋಡ್ಬೇಕು.